ಏನು ಕಲ್ತ್ರಿ ನಾವು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನಿಯರ್ ದ ಸರ್ಫೇಸ್ ಆಫ್ ಎನಿಥಿಂಗ್ ಆ್ಯಕ್ಚುಲಿ is equal to g into m of that particular planet or star or moon. ಸರಿನಾ? ಏನು ಬೇಕಾದ್ರೂ ಆಗಿರ್ಬೋದು ಹುಡುಗರ, ಡಿವೈಡ್ ಬೈ ಸ್ಕ್ವೇರ್ ಆಫ್ ದ್ಯಾಟ್ ರೇಡಿಯಸ್ ಆಫ್ ದಟ್ ಪರ್ಟಿಕ್ಯುಲರ್ ಹೆವನ್ಲಿ ಬಾಡೀಸ್ ರೇಡಿಯಸ್. ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ನಾವು ಕಲ್ತ್ಕೊಂಡ್ರಿ. ಇವಾಗ ಇದನ್ನು ಉಪಯೋಗಿಸ್ಕೊಂಡು ಏನು ಮಾಡ್ಬೇಕು ನಾವು? ವಿ ನೀಡ್ ಟು ಗೆಟ್ ಎನ್ ಎಕ್ಸ್ಪ್ರೆಷನ್ ಫಾರ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ಆ್ಯಂಡ್ ದ್ಯಾಟ್ ಆಫ್ ನಿಯರ್ ದ ಸರ್ಫೇಸ್ ಆಫ್ ದ ಮೂನ್. ಸರಿನಾ? ಎರಡು ಕೇಸ್ ಇದೆ. ಕೇಸ್ 1 ಇಂದ ಶುರು ಮಾಡ್ತಾ ಇದ್ದೀವಿ. ಸೊ ಜಿ near the surface of the earth is equal to g into mass of the earth divided by radius of the earth square. So this would be equal to 6.7 into 10 to the power of 6 into mass of the earth, so 6 into 10 to the power of 24 divided by 6.4 into 10 to the power of 6 the whole square. ಹಾಂ, ಇವಾಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ವೇರಿಯೇಬಲ್ಸ್ ಅಲ್ಲ, ಎಕ್ಸ್ಪೋನೆಂಟು ಮತ್ತು ಇಂಟೀಜರ್ಸ್ನ ಸಪ್ರೇಟ್ ಮಾಡ್ಕೊಂಡು ಕೆಲಸಗಳು ಮಾಡ್ಕೊಬೇಕು. ಸರಿ, ಸ್ಪ್ರೆಡ್ ಮಾಡ್ಕೊಳ್ಳಿ ಮೊದಲನೇದಾಗಿ. ಅದಾಯಿತು ಅಂದಮೇಲೆ ಕ್ಯಾಲ್ಕುಲೇಷನ್ನು ಇಂಟು 6, ಇದು ವ್ಯಾಲ್ಯೂ ನಿಮ್ಗೆ ಗೊತ್ತಿರುತ್ತೆ, ಡಿವೈಡ್ ಬೈ 6.4. ನೋಡಿ, ಇಟ್ ಇಸ್ 0.98. ಸೊ ಈ ವ್ಯಾಲ್ಯೂ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಇದು 10 to the power of 6 ಪ್ಲಸ್ 24 ಮೈನಸ್ 11 ಮಿಸ್ ಮಾಡಿದ್ದೀನಿ. ಓಹ್, ಇದು ಮೈನಸ್ 11 ಹುಡುಗರ. ಮೈನಸ್ 11 ಪ್ಲಸ್ 24 ಮೈನಸ್ 12. ಸೊ 12, 11, 23, 24, 1 ಇಂಟು 10 ಬೇಸಿಕಲಿ. ಸೊ 9.8 meter per second square. So this is your acceleration due to gravity. ಸರಿನಾ? ಈ ವ್ಯಾಲ್ಯೂ ನಿಮ್ಗೆ ಗೊತ್ತಿರಬೇಕು, ನೋಡಿದ್ದೀವಿ ಇದುವರೆಗೂ. ಅಪ್ರಾಕ್ಸಿಮೇಟಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 10 meter per second square ಅಂತ ಕೂಡ ತೊಗೊತೀವಿ, ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಪ್ರಾಬ್ಲಮ್. ಸರಿನಾ? ಓಕೆ, ಸೊ ಇದು ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್, ರೈಟ್? ಸೊ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಮೂನ್ ನೋಡೋಣ. ನಿಯರ್ ದ ಸರ್ಫೇಸ್ ಆಫ್ ದ ಮೂನ್, case 2, g on the moon. This is not exam ಅಂದರೆ not for exam. ಸರಿನಾ? ಅಂತ ಹೇಳಿದ್ರೆ ಈ ವ್ಯಾಲ್ಯೂಸ್ ನೀವು ಕ್ಯಾಲ್ಕುಲೇಟ್ ಮಾಡೋ ರೀತಿ ಗೊತ್ತಿರಬೇಕು, ಆದರೆ ನಾಟ್ ಟು ಬಿ ಮೆಮೊರೈಸ್ಡ್. ಮೂನ್ ಡಿವೈಡ್ ಬೈ ರೇಡಿಯಸ್ ಆಫ್ ದ ಮೂನ್ ಸ್ಕ್ವೇರ್. ಸರಿನಾ? ಸೊ ದಿಸ್ ಈಸ್ ಈಕ್ವಲ್ ಟು 6.7 into 10 to the power of minus 11 into moon's weight is 7.35 into 10 to the power of 22 divided by 1.74 into 10 to the power of 6 the whole square. ಹಾಂ, ಇವಾಗ ಏನಿದ್ರು ನಂಬರ್ಸ್ ಒಂದು ಕಡೆ ತಗೊಳ್ಳಿ, ಡಿವೈಡೆಡ್ ಬೈ ಸ್ಕ್ವೇರ್ ಇದೆಯಲ್ಲ, ಹಾಗಾಗಿ 2 ಸತಿ ಬರೀತಾನೆ. into 10 to the power of minus 11 into 10 to the power of 22 divided by 10 to the power of 12. 6 square is 12. ಆಯಿತಾ? ಸೊ 6.7 into 7.35 divided by 1.74 divided by 1.74. ಸೊ 16.3 ಅಲ್ವಾ? 16.3 into 10 to the power of minus 11 plus 22 minus 12. ಸರಿನಾ? ಸೊ ಇದು 23 ಮತ್ತು -10 -1 ಆಗುತ್ತೆ ಹುಡುಗರ. -1 ಅಂತ ಹೇಳಿದ್ರೆ ಡಿವಿಷನ್ ಬೈ 10. ಸೊ ದಿಸ್ ಇಸ್ 1.63 meter per second square. ನೋಡಿ ಈ ವ್ಯಾಲ್ಯೂ ಮತ್ತು ನಮ್ಮ ಅರ್ತಿನ ವ್ಯಾಲ್ಯೂ 10. ಇದು ಆಲ್ಮೋಸ್ಟು 2 ಅಂತ ಹೇಳೋದಕ್ಕಲ್ಲ, ಬಟ್ 2 ಅಂತ ಹೇಳಿದ್ರು ಹೆಚ್ಚಾಗುತ್ತೆ. ಬಟ್ ನೋಡಿ 5 ಪಟ್ಟು ಹೆಚ್ಚಿದೆ ಅಂತ ಹೇಳಿದ್ರೆ ಏನರ್ಥ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲನೇದಾಗಿ ಕಂಪೇರ್ ಮಾಡೋಣ. ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಮೂನ್ ಡಿವೈಡ್ ಬೈ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ವಿಲ್ ಬಿ ಈಕ್ವಲ್ ಟು ವಾಟ್? ಇದು 1.63 ಡಿವೈಡ್ ಬೈ 9.8. ಸೊ 1.63 divided by 9.8.
0. ಓಕೆ, ಇದು ರೇಷಿಯೋ ಫಾರ್ಮಲ್ಲಿ ಅಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ಉಲ್ಟಾ ಡಿವೈಡ್ ಮಾಡೋಕೆ 1.63 9.8 ಅದು ಸರಿ ಇದೆ. ಅದು ಏನಂತ ಹೇಳಿದ್ರೆ ರೇಷಿಯೋ ಬೇಕಲ್ವಾ. ಸೊ 1/6 ಅಪ್ರಾಕ್ಸಿಮೇಟಾಗಿ 1/6 ಆಫ್ ದ್ಯಾಟ್ ಆಫ್ ದ ಅರ್ತ್ ಅಂತ ಹೇಳಿದ್ರೆ ಏನು, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಮೂನ್ ಇಸ್ ಈಕ್ವಲ್ ಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಡಿವೈಡೆಡ್ ಬೈ 6 ಅಂತ ಹೇಳಿದ್ರೆ ಯಾವುದೋ ಒಂದು ವಸ್ತು ತೂಕ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ಆಯಿತಾ, ನೀವು ತೂಕ ಮೆಷರ್ ಮಾಡಿರ್ತೀರಾ, ಅದು 6 ಪಟ್ಟು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು ದ್ಯಾಟ್ ಆಫ್ ದ ವೆಯ್ಟ್ ಆನ್ ದ ಮೂನ್. ಸರಿನಾ. ಸೊ ಇದೊಂದು ಕನ್ಕ್ಲೂಷನ್ನು. ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಗೊತ್ತಾಯ್ತಲ್ವ ಇದು ಏನಂತ ಹೇಳಿ. ದ್ಯಾಟ್ ಆಫ್ ದ ಅರ್ತ್ 6th ಅಂತ ಹೇಳಿದ್ರೆ ಮೂನ್ ಮೇಲೆ, ಚಂದ್ರನ ಮೇಲೆ ಏನೇ ಒಂದು ವಸ್ತು ಇತ್ತು ಅಂತ ಹೇಳಿದ್ರೆ ಅದು ತೂಕ ಕಮ್ಮಿ ಇರುತ್ತೆ, ಆಯಿತಾ. ಮಾಸ್ ಬೇರೆ ಆಗಲ್ಲ, ಮಾಸ್ ವ್ಯತ್ಯಾಸ ಆಗಲ್ಲ, ಅದು ತೂಕ ಕಮ್ಮಿ ಆಗುತ್ತೆ. ಮಾಸ್ ವರ್ಸಸ್ ವೆಯ್ಟ್ ನಾವು ಕಲಿತೀವಿ, ಬಟ್ ನಿಮ್ಗೆ ಗೊತ್ತಿದೆ ತೂಕ ಅಂತ ಹೇಳಿದ್ರೆ ಏನೋ, ಮಾಸ್ ಅಂತ ಹೇಳಿದ್ರೆ ವ್ಯತ್ಯಾಸ ಗೊತ್ತಿದೆ ನಿಮಗೆ ಅಲ್ವಾ. ಸೊ ದ್ಯಾಟ್ ಆಫ್ ದ ಅರ್ತ್ ಆ್ಯಂಡ್ ದ ಮೂನ್ ವಿಲ್ ಬಿ 1/6 ಅಂತ ಹೇಳಿದ್ರೆ ಈ ನೀವು ವೆಬ್ ಸರ್ಚ್ ಮಾಡಿ. ಏನು ವೆಬ್ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ಮೂನ್ ವಾಕ್, ಡ್ಯಾನ್ಸ್ ಅಲ್ಲ, ಮೂನ್ ವಾಕ್ ವೆರಿನ್ ದ ಲ್ಯಾಂಡಿಂಗ್ ಆಯ್ತಲ್ಲ, ಮನುಷ್ಯನ ಲ್ಯಾಂಡ್ ಮಾಡಿದ್ರಲ್ಲ ಮೂನ್ ಮೇಲೆ, ಆ ವಾಕ್ನೆಲ್ಲ ನೋಡಿ, ಅಲ್ಲಿ ನಡೆದಾಡ್ತಾರಲ್ಲ ಅದನ್ನೆಲ್ಲ ನೋಡಿ. ಏನಕ್ಕೆ ಅಂತ ಹೇಳಿದ್ರೆ ಅವರು ತೂಕ ನೋಡಿ, ವೆಯ್ಟ್ ಆಫ್ ದ ಪರ್ಸನ್ ಆರ್ ಮಾಸ್ ಆಫ್ ದ ಪರ್ಸನ್, ಮತ್ತು ಅವ್ರ ಸೂಟ್ ಹಾಕೊಂಡಿದ್ರಲ್ಲ ಅದು ಸೂಟಿನ ಮಾಸು ಕೂಡ ನೋಡಿ, ಆಯಿತಾ. ಪರ್ಸನ್ಸ್ ಮಾಸ್ ಪ್ಲಸ್ ದ ಸೂಟ್ ಮಾಸ್ ಎರಡೂ ಬೇಕು. ಸೂಟ್ಸ್ ಮಾಸ್ ಪ್ಲಸ್ ಪರ್ಸನ್ಸ್ ಮಾಸ್. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದನ್ನೆಲ್ಲ ವೆಬ್ ಸರ್ಚ್ ಏನಕ್ಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮಾಸ್ ತಿಳ್ಕೊಳ್ಳಿ, ಅದನ್ನು ಇಂಟು 10 ಮಾಡ್ಕೊಳ್ಳಿ, ನಿಮ್ಗೆ ತೂಕ ಗೊತ್ತಾಗುತ್ತೆ, ಆಯಿತಾ. ತೂಕ ಎಲ್ಲಿ, ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಎಷ್ಟು ತೂಕ ಇದೆ ಅಂತ ಹೇಳಿ, ಆ ತೂಕ ನೀವು ಇಟ್ಕೊಂಡು ಅವ್ರು ಹೇಗೆ ನಡೆದ್ರಲ್ಲ, ಅವ್ರು ನೀನು ನಡೆಯೋದು ನೋಡಬೇಕು. ಒಂದು ಸ್ವಲ್ಪ ಒಂಥರ ಎಗ್ರಿ ನಡ್ಕೊಂಡು ಹೋಗ್ತಾರೆ, ಹಿಂಗೆಲ್ಲ ಬೀಳ್ತಾರೆ, ಅದೇನೇನೋ ಇದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದು, ಆಯಿತಾ. ಸೊ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ವೈ ಆರ್ ದೇ ಏಬಲ್ ಟು ವಾಕ್ ಆನ್ ದ ಮೂನ್, ಇದೆಲ್ಲ ಇಷ್ಟು ತೂಕ ಇದ್ರೂ ಅವ್ರು ಹೇಗೆ ಇದು ನಡೆದಾಡಕ್ಕೆ ಆಯಿತು ಅಂತ ಹೇಳಿದ್ರೆ, ಏನಕ್ಕಂತ ಹೇಳಿದ್ರೆ ಮೂನ್ ಮೇಲೆ ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿ ಇಸ್ 1/6 ದ್ಯಾಟ್ ಆಫ್ ದ ಅರ್ತ್. ಸರಿನಾ, ಸುಲಭ ಆಗುತ್ತೆ ಅಂತ ಹೇಳಿದ್ರೆ. ನೀವು ಇಲ್ಲಿ 10 kg ನಿಮ್ಗೆ ಕಷ್ಟ ಆಯ್ತು ಎತ್ತಕ್ಕೆ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ, ಅಲ್ಲಿ 10 kg ಆಯಿತಾ, ಅಲ್ಲಿ ಸುಲಭ ಆಗುತ್ತೆ ಎತ್ತದಕ್ಕೆ. ಏನಕ್ಕಂತ ಹೇಳಿದ್ರೆ ಅಲ್ಲಿನ ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿ ಕಮ್ಮಿ ಇದೆ, 1/6. 60 kg ಇತ್ತು ಅಂತ ಹೇಳಿದ್ರೆ 10 kg ಎತ್ತದಂಗೆ ಆಗುತ್ತೆ. ಸರಿನಾ. ಏನಕ್ಕಂತ ಹೇಳಿದ್ರೆ ನಿಮ್ಮ ವೆಯ್ಟ್ ಕಮ್ಮಿ ಆಗುತ್ತೆ. ವೆಯ್ಟು ಮತ್ತು ಮಾಸು ವ್ಯತ್ಯಾಸ ಇನ್ನೂ ಚೆನ್ನಾಗಿ ಕಲಿತೀವಿ, ನಿಮ್ಗೆ ಗೊತ್ತಿರುತ್ತೆ, ನೀವು ದೊಡ್ಡ ಹುಡುಗರು, ನಿಮ್ಗೆ ವ್ಯತ್ಯಾಸ ಗೊತ್ತಿರುತ್ತೆ, ಗೊತ್ತಾಯ್ತಾ. ಇದನ್ನೆಲ್ಲ ವೆಬ್ ಸರ್ಚ್ ಮಾಡಿ. ಅದಾದಮೇಲೆ ದೆನ್ ಅವರು ಮೂನ್ ಮೇಲೆ ಲ್ಯಾಂಡ್ ಮಾಡಿದ್ರು. ಮೂನಿಂದ ಹೊರಗಡೆ ಹೇಗೆ ಬರ್ತಾರೆ, ಅಲ್ಲೂ ಕೂಡ ಲಾಂಚ್ ಆಗಬೇಕಲ್ಲ, ಇಸ್ ಇಟ್ ನಾಟ್. ಇವಾಗ ಮೂನ್ ಮೇಲೆ ಲ್ಯಾಂಡ್ ಮಾಡ್ತು ಅಂತ ಹೇಳಿದ್ರೆ ಅವ್ರು ಅಲ್ಲೇ ಇಲ್ಲ, ಅಲ್ಲಿ ವಾಪಸ್ ಬಂದರು. ಹೇಗೆ ವಾಪಸ್ ಬಂದರು, ಇವಾಗ ನಾವು ಅರ್ತ್ ಮೇಲೆ ಲಾಂಚ್ ಮಾಡ್ತೀವಿ ರಾಕೆಟ್ಸ್ನ, ಹೌದಾ ಅಲ್ವಾ. ಯಾರನ್ನ ಒಬ್ಬರು ಹೊರಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಔಟ್ ಆಫ್ ಸ್ಪೇಸ್, ಅಂದರೆ ಇಂಟು ದ ಸ್ಪೇಸ್, ನಾಟ್ ಔಟ್ ಆಫ್ ಸ್ಪೇಸ್, ಇಂಟು ದ ಸ್ಪೇಸ್ ಕಳಿಸ್ಬೇಕು ಅಂತ ಹೇಳಿದ್ರೆ ವಿ ಲಾಂಚ್ ರಾಕೆಟ್ಸ್, ಇಸ್ ಇಟ್ ನಾಟ್. ಸೊ ಅದೇ ರೀತಿಯಲ್ಲಿ ಮೂನಿಂದ ಹೊರಗಡೆ ಹೇಗೆ ಬಂದರು ಅವರು, ಇಲ್ಲಿ ಇಷ್ಟು ದೊಡ್ಡ ರಾಕೆಟ್ ಲಾಂಚ್ ಮಾಡ್ತೀವಿ, ಅಷ್ಟು ದೊಡ್ಡ ರಾಕೆಟ್ ಇತ್ತು ಅಲ್ಲಿ ಮೂನ್ ಮೇಲೆ. ಸೊ ಇದನ್ನೆಲ್ಲ ರಿಸರ್ಚ್ ಮಾಡಿ, ಆಯಿತಾ. ಹೌ ಡಿಡ್ ದೇ ಕಮ್ ಬ್ಯಾಕ್ ಫ್ರಮ್ ದ ಸರ್ಫೇಸ್ ಆಫ್ ದ ಮೂನ್. ಸೊ ಆಲ್ ಆಫ್ ದಿಸ್ ಇಸ್ ರಿಲೇಟೆಡ್ ಟು ದಿಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ, ಯಾವುದೋ 1.63 ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ನೀವು ಯೋಚನೆ ಮಾಡ್ಬೋದು, ಪ್ರಾಕ್ಟಿಕ್ಯಾಲಿಟಿ ಗೊತ್ತಾಗುತ್ತೆ. ಸೊ ಮತ್ತೊಂದು ಸತಿ ರೀಕ್ಯಾಪ್ ಮಾಡ್ಕೊಳ್ಳೋಣ. ಆಕ್ಸಲರೇಷನ್ ಎಕ್ಸರ್ಟೆಡ್ ಬೈ ಎನ್ ಆಬ್ಜೆಕ್ಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಮಾಸ್. ಸೊ ಈ ವ್ಯಾಲ್ಯೂಸು ಈ 1.63 9.8 ಎಲ್ಲ ಯಾವುದೇ ವಸ್ತು ತೊಗೊಂಡ್ರು ನಾವು, ಆಯಿತಾ, ಅದೇ ರೇಟಲ್ಲಿ ಬೀಳುತ್ತೆ ಅಂತ ಹೇಳಿ
ಈ ಪರ್ಟಿಕ್ಯುಲರ್ ಕನ್ಕ್ಲೂಷನ್ ನಾವು ಮಾಡ್ಕೊಬೋದು. ಗೊತ್ತಾಯ್ತಾ? ಸೊ ಈ ಥರ ಒಂದು ಕನ್ಕ್ಲೂಷನ್ಗೆ ಬರ್ಬೋದು ನಾವು. ಸರಿನಾ? ಸೊ ಇಲ್ಲಿ ನೀವೇನು ಬರ್ಕೊಬೇಕು ಅಂತ ಹೇಳಿದ್ರೆ ಎಕ್ಸ್ಟೆನ್ಷನ್ ಟು ದ್ಯಾಟ್ ಪರ್ಟಿಕ್ಯುಲರ್ ಡಿರೈವೇಷನ್, ಆಯಿತಾ? ಹಿಂದಿನ ಡಿರೈವೇಷನ್ ಎಕ್ಸ್ಟೆನ್ಷನ್ ಏನಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನ್, ಇದು ನಿಮ್ಗೆ ಗೊತ್ತಿರಬೇಕು. ಆಯಿತಾ? ಸೊ ಇದನ್ನು ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿವರೆಗೂ. ಮತ್ತು ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ದ ರೇಡಿಯಸ್ ಆ್ಯಂಡ್ ದ ಮಾಸ್ ಆಫ್ ದ ಅರ್ತ್, ಈ ವ್ಯಾಲ್ಯೂಸ್ ನೀವು ಜ್ಞಾಪಕ ಬೇಡವೋ ಅಂತ ಹೇಳಿ ನಿಮ್ಮ ಟೀಚರ್ ಹತ್ರ ಡಿಸ್ಕಸ್ ಮಾಡ್ಕೊಳ್ಳಿ. ಆಯಿತಾ? ಅವ್ರು ಹೇಳ್ತಾರೆ ಕರೆಕ್ಟಾಗಿ. ಸರಿನಾ? ಮೂನು ಮತ್ತು ರೇಡಿಯಸ್ ಆಫ್ ದ ಮೂನ್ ಇದೇನು ಬೇಕಾಗಲ್ಲ ನಿಮಗೆ. ದಿಸ್ ಇಸ್ ನಾಟ್ ಟು ಬಿ ಮೆಮೊರೈಸ್ಡ್, ಬಟ್ ಬರ್ಕೊಳ್ಳಿ. ಓಕೆ, ಇದನ್ನೆಲ್ಲ ಬರ್ಕೊಂಡ್ರಾ? ಮತ್ತಿಲ್ಲೇ ಇದನ್ನು ಬರ್ಕೊಳ್ಳಿ, ಗೊತ್ತಿರಲಿ. ಈ ಪರ್ಟಿಕ್ಯುಲರ್ ವ್ಯಾಲ್ಯೂ 1/6 ಅಂತ ಹೇಳಿ ಇದು ಗೊತ್ತಿರಬೇಕು, ಇದು ಇಂಪಾರ್ಟೆಂಟು. ಬಟ್ ಏನಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ನಾವು ಮತ್ತೊಂದು ರೀತಿಯಲ್ಲಿ ಡಿರೈವ್ ಮಾಡ್ತೀವಿ. ಗೊತ್ತಾಯ್ತಾ? ಆಯಿತು. ನೀವು ರಿಸರ್ಚ್ ಏರಿಯಾ ಏನಂತ ಹೇಳಿದ್ರೆ ಈ ಭಾಗ ರಿಸರ್ಚ್ ಮಾಡಿ. ಹೌ ಡಿಡ್ ದೇ ಲಾಂಚ್ ಅ ರಾಕೆಟ್ ಆನ್ ದ ಮೂನ್. ಆ್ಯಕ್ಚುಲಿ ಈ ಪ್ರಶ್ನೆ ತಪ್ಪಿದೆ, ಬಟ್ ರಿಸರ್ಚ್ ಮಾಡಿ. ಹೌ ಡಿಡ್ ದೇ ಲಾಂಚ್ ಕಮ್ ಬ್ಯಾಕ್ ಟು ಅರ್ತ್, ದಟ್ ಈಸ್ ಅ ಬೆಟರ್. ಹೌ ಡಿಡ್ ದೇ ಅಂತ ಹೇಳಿದ್ರೆ ಇಲ್ಲಿ ಯಾರ್ಯಾರು ಹೋದ್ರೋ ಚಂದ್ರನ ಮೇಲೆ, ಕಮ್ ಬ್ಯಾಕ್ ಟು ಅರ್ತ್ ಫ್ರಮ್ ಮೂನ್. ಸರಿನಾ? ಈ ವಿಷಯ ನೀವು ರಿಸರ್ಚ್ ಮಾಡ್ಕೊಬೇಕು. ಆಯ್ತಾ ಹುಡುಗರ? ಸೊ ಪಾಸ್ ಮಾಡಿಕೊಂಡು ಬರ್ಕೊಳ್ರ.